ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಮಂಗಳೂರಿನ ಹುಡುಗಿ. ಇವತ್ತು ಬೆಳಿಗ್ಗೆನೆ ಅಕ್ಕನ್ಗೆ ಮನೆ ಊಟ ನೆನಪಾಗಿದೆ. ಎದ್ದ ತಕ್ಷಣ ಡಿಮಾರ್ಟ್ ಹೋಗಿ ಕುಕ್ಕರ್ ತಂದೆ, ಇಂಡಕ್ಷನ್ ತಂದೆ, ಆಮೇಲೆ ಚಿಕನ್ ಪುಳಿ ಮುಂಚಿಗೆ ಬೇಕಾಗಿರೋ ಸಾಮಾನೆಲ್ಲ ತಂದೆ. ನಮ್ ಮಂಗಳೂರು ಸ್ಪೆಷಲ್ ಚಿಕನ್ ಪುಳಿ ಮುಂಚಿನ ಮೊದ್ಲಿಂದಾನು ಮಿಸ್ ಮಾಡ್ತಿದ್ದೆ. ಹಾಸ್ಟೆಲ್ ಬಂದ್ಮೇಲೆ ಫಸ್ಟ್ ಟೈಮ್ ಕುಕ್ ಮಾಡ್ತಿರೋದೇ ಇದು. ಸೊ ದಿಸ್ ಇಸ್ ಮೈ ಫಸ್ಟ್ ಕುಕಿಂಗ್ ವ್ಲಾಗ್. ಸೊ ಮೊದಲು ಈ ಕುಕ್ಕರ್ಗೆ ಎಣ್ಣೆ ಹಾಕಿ, ಬೆಳ್ಳುಳ್ಳಿ ಹಾಕಿ, ಸಣ್ಣದಾಗಿ ಹೆಚ್ಚಿರುವಂತಹ ನೀರುಳ್ಳಿ ಹಾಕಿ ಮಿಕ್ಸ್ ಮಾಡಿ, ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಹಾಕಿದ ತಕ್ಷಣ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಈ ಉಪ್ಪು ಏನ್ ಮಾಡುತ್ತೆ ಅಂದ್ರೆ ಆ ಟೊಮೆಟೊನ ಸಾಫ್ಟ್ ಮಾಡುತ್ತೆ, ಆಮೇಲೆ ಪೇಸ್ಟಿ ತರ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾನು 1 ಚಮಚದಷ್ಟು ದೇಸಿ ತುಪ್ಪ ಯೂಸ್ ಮಾಡ್ತಿದ್ದೇನೆ. ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, 1 ಸ್ಪೂನ್ ತುಪ್ಪ. ಓಕೆ, 1.5 ಚಮಚದಷ್ಟು ಯೂಸ್ ಮಾಡಿದೆ. ನೆಕ್ಸ್ಟ್ ಇದಕ್ಕೆ ಉಪ್ಪು ಮತ್ತೆ ಅರಿಶಿನ ಹುಡಿ ಹಾಕಿರುವಂತಹ ಚಿಕನ್ ಅನ್ನ ಸೇರಿಸ್ಕೊತಿದ್ದೇನೆ. ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಇಲ್ಲಿ ನಾನು ಲಿಡ್ ಇಂದ ರಬ್ಬರ್ನ ತೆಗಿತಿದ್ದೇನೆ. ನನ್ಗದ್ ಯೂಸ್ ಇಲ್ಲ, ಬಿಕಾಸ್ ನಾನು ವಿಸಿಲ್ ನಿಂದ ಕುಕ್ ಮಾಡ್ತಿಲ್ಲ. ಹಾಗೆ ಲಿಡ್ ನ ಹಾಕಿ ಅರ್ಧ ಗಂಟೆ ಕುಕ್ ಮಾಡ್ತೇನೆ. ಮುಚ್ಚಿ 10 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಮಸಾಲಾನ ಹಾಸ್ಟೆಲ್ ಮೆಸ್ ಇಂದ ರುಬ್ಬಿ ತಂದಿದ್ದೆ. ಹುಳಿ, ಬ್ಯಾಡಗಿ, ರೆಡ್ ಚಿಲ್ಲಿ, ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ ಹಾಕಿ ರುಬ್ಬಿ ತಂದಿದ್ದೆ. ಬೇಸಿಕಲಿ ಪೌಡರ್ ತರ ಮಾಡ್ಕೊಂಡಿದ್ದೆ. ಪೌಡರ್ ಹಾಕೊಂಡು ಮಿಕ್ಸ್ ಮಾಡಿ, ಸ್ವಲ್ಪ ನೀರ್ ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಮುಚ್ಚಿ 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. ಈಗ ರೆಡಿ ಮಂಗಳೂರು ಸ್ಪೆಷಲ್ ಚಿಕನ್ ಪುಳಿ ಮುಂಚಿ. ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೇನೆ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಓಕೆ, ಬಾಯ್.